ಸಂಭ್ರಮ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಬೇಕಿತ್ತು. ಆದರೆ ಬಂದಾಗ ಅವಕಾಶ ನೀಡಿದ ಕಾರಣ ಪರ್ಯಾಯ ಜಾಗವಾಗಿ ನಿಮ್ಮ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಇದು 75ನೇ ಜನ್ಮದಿನೋತ್ಸವ 2010ರಿಂದ ನಾವು ಒಂದೇ ಕಡೆಗೆ ಮಾಡ್ತಾ ಇದ್ದೀವಿ. ಅದು ಅಭಿಮಾನ್ ಸ್ಟುಡಿಯೋದಲ್ಲಿ. ಇದೇ ಮೊದಲನೇ 15 ವರ್ಷ ಆದಮೇಲೆ ಇದೇ ಮೊದಲನೇ ಬಾರಿಗೆ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಭಾಳ ನೋವಲ್ಲಿ ಇದ್ವಿ. ಆದರೆ ಇದು ಅದಕ್ಕೆ ಪರ್ಯಾಯ ಅಲ್ಲ. ಯಾಕಂದರೆ ಅಲ್ಲಿಗೆ ಸಾವಿರಾರು ಜನ, ಇವಾಗ ನೀವು ನೋಡ್ತಾ ಇರಲ್ಲ, ಒಂದು ಸಾವಿರಾರು ಜನ ಇಲ್ಲಿದ್ದಾರೆ, ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಅವ್ರು ಅಲ್ಲಿಗೆ ಹೋದಾಗ ಪೊಲೀಸರು ಇಲ್ಲಿ ಬರಬೇಡ್ರಿ ಹೋಗಿ ಅಂತ ಹೇಳ್ತಿದ್ದಾರೆ. ಅವರು ವಾಪಸ್ ಹೋಗೋ ದಾರಿಯಲ್ಲಿ ನಿರಾಸೆ ಆಗಬಾರ್ದು ಅಂತ ಒಂದು ಇಲ್ಲಿ ಸಾಂತ್ವನ ಕೇಂದ್ರ ಥರ ಇಲ್ಲಿ ಇಟ್ಟು ಒಂದು ಪೂಜೆಗೆ ಅವಕಾಶ ಮಾಡಿಕೊಟ್ಟು ಅನ್ನದಾನ, ನೇತ್ರದ ರಕ್ತದಾನ ಈ ಥರದ ವ್ಯವಸ್ಥೆ ಮಾಡಿದ್ದೀವಿ. ಇದು ಪರ್ಯಾಯ ಅಲ್ಲ. ಇವತ್ತು ರುದ್ರೇಶ್ ಅವರು ಈ ಜಾಗದ ಮಾಲೀಕರು, ಇವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ರು. ನಿನ್ನೆ 3:30 ಗಂಟೆ ಮೇಲೆ ನಮಗೆ ಅನುಮತಿ ಕೊಟ್ಟಿದ್ದರಿಂದ ಇಲ್ಲಿ ಸ್ವಲ್ಪ ಸಿದ್ಧತೆಗಳು ಕಡಿಮೆ ಆದರೂ ಕೂಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಂಭ್ರಮನ ಹೆಚ್ಚು ಮಾಡಿದ್ದಾರೆ. ಜೊತೆಗೆ ಈಗ ಅಣ್ಣ ಹೇಳಿದರು, ಅಭಿಮಾನ್ ಸ್ಟುಡಿಯೋ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಮಾಡೋದಾದರೆ ಎಲ್ಲ ಸೇರಿ ಮಾಡೋಣ ಅಂತ ಹೇಳಿ. ಅದರಲ್ಲಿ ಅಣ್ಣವರು ಸೇರ್ಕೊಂಡಿದ್ದಾರೆ, ಸುದೀಪ್ ಅವರು ಸೇರ್ಕೊಂಡಿದ್ದಾರೆ, ನಾವು ಸೇರ್ಕೊಂಡಿದ್ದಾರೆ, ಇವರು ಸೇರ್ಕೋತಾರೆ. ಹಾಗೆ ಎಲ್ಲ ಅಭಿಮಾನಿಗಳಿಂದನೇ ಆಗ್ತಾರಂಥದ್ದು. ಒಂದು ಈಗ ಜಾಗ ಏನು ನಮ್ಗೆ ಸಿಗ್ತಾ ಇದೆ ಅದಕ್ಕೆ ನಾವೆಲ್ಲ ಸೇರಿ ದುಡ್ಡು ಕೊಟ್ಟೆ ತೊಗೋತಾ ಇದ್ದೀವಿ. ಅದರಲ್ಲಿ ಸುದೀಪ್ ಸರ್ 1 ಲಕ್ಷ ಕೊಡ್ಬೋದು, ನಾವು 1 ಲಕ್ಷ ಕೊಡ್ಬೋದು, ಇನ್ನೊಬ್ರು 1 ಲಕ್ಷ ಕೊಡ್ಬೋದು. ಹಾಗೆ ಒಟ್ಟುಗೂಡಿಸಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಸೊ ಅದು ಒಬ್ಬ ವ್ಯಕ್ತಿಯಿಂದ ಅಂತಲ್ಲ, ನಾವು ಮೊದಲಿಂದನೂ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಒಬ್ಬ ವ್ಯಕ್ತಿಯಿಂದಲ್ಲ, ಎಲ್ಲ ಸೇರಿ ಮಾಡ್ತಾ ಇದ್ವಿ. ಇವತ್ತು ಅಣ್ಣ ಕೂಡ ಜಾಯಿನ್ ಆಗಿರೋದ್ರಿಂದ ನಮಗೊಂದು ಶಕ್ತಿ ಬಂದಂಗಾಯಿತು. ಈಗ ರುದ್ರೇಶ್ ಅವರು ಕೂಡ ನಮ್ಮ ಜೊತೆಲಿ ಇರ್ತಾರೆ ಅಂತ ನಂಬಿದ್ದೇನೆ. ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಅವಕಾಶ ಇರಲಿಲ್ಲ. ಸೊ ನೀವು ಒಂದು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಜಾಗದಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಕೊಟ್ಟಿದ್ದೀರಾ. ಸೊ ಅಭಿಮಾನಿಗಳು ಬಂದು ಅಭಿಮಾನ್ ಸ್ಟುಡಿಯೋದ ಬಳಿ ಬಂದು ವಾಪಸ್ ಹೋಗಬಾರ್ದು ಬೇಸರದಿಂದ ಅಂತೇಳಿ, ಸೊ ಅದೇ ಅಭಿಮಾನ್ ಸ್ಟುಡಿಯೋ ಪಕ್ಕದಲ್ಲೇ ಒಂದು ಸಂಭ್ರಮಾಚರಣೆಗೆ ಅವಕಾಶ ಕೊಟ್ಟಿದ್ದಾರೆ. ಸೆಪ್ಟೆಂಬರು ವಿಶೇಷವಾದ ದಿನ. ನಮ್ಮ ಹೆಮ್ಮೆಯ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ವರ್ಷದ ಜನ್ಮದಿನ ನಿನ್ನೆ ಅಂಗವಾಗಿ ಆಚರಣೆ ಮಾಡಿದ್ವಿ. ಇವತ್ತು ಸನ್ಮಾನ್ಯ ನಮ್ಮ ನಾಡಕಂಡ ಹೆಸರಾಂತ ನಟರು ಮತ್ತು ನಮ್ಮ ಗುರುಗಳು ನಮ್ಮ ವಿಷ್ಣುವರ್ಧನ್ ಸರ್ ಅವರ 75ನೇ ವರ್ಷ ಈ ಬಾರಿ ಬಂದಿರೋದ್ರಿಂದ ನಮಗೆಲ್ಲ ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಶ್ರೀನಿವಾಸ್ ಅವರು, ಸರ್ ಈ ಬಾರಿ ನೀವು ಅವಕಾಶ ಮಾಡಿಕೊಡ್ಬೇಕು, ನಿಮ್ಮದು ಜಾಗ ಇದೆ ಅಂತ ಕೇಳಿದ್ರು. ನಾನು ಅನೇಕ ಚರ್ಚೆ ಮಾಡಿದೆ. ಈ ಹಿಂದೆ ವಿಷ್ಣುವರ್ಧನ್ ಸರ್ ಅವ್ರಿಗೆ ಈಗ ಇದರಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಬೇಕಂತ ಒಂದು ಪರಿಸ್ಥಿತಿಯಲ್ಲಿ ಏನೇನು ಅಂತ ವಿವರಣೆ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ನಾನು ವಿಷ್ಣುವರ್ಧನ್ ಸರ್ ಅವರು ಕಾಲವಾದ ದಿನ ನಾನು ಕಂಠೀರವ ಸ್ಟುಡಿಯೋ ಅಧ್ಯಕ್ಷ ಆಗಿದೆ. ಅವತ್ತು ಅಂಬರೀಷ್ ಅಣ್ಣವ್ರಿಗೂ ನಾನು ಮನವಿ ಮಾಡಿದ್ದೆ, ಸರ್ ಹೆಂಗೂ 16 ಎಕರೆ ಇದೆ, 16 ಎಕರೆಯಲ್ಲಿ 2 ಎಕರೆ ರಸ್ತೆಗೆ ಹೋಗಿದೆ ನಮ್ಮ ಕಂಠೀರವ ಸ್ಟುಡಿಯೋ. ಅದರೊಳಗೆ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಲ್ಲಿ ಒಂದು ಸ್ಮಾರಕ ಮಾಡಿದ್ದೀರಾ. ಜೊತೆಗೆ ವಿಷ್ಣುವರ್ಧನ್ ಸರ್ದು ಅಲ್ಲೇ ಪಕ್ಕದಲ್ಲಿ ಮಾಡಿ, ಜೊತೆಗೆ ನಿಮ್ಮದು ಅಲ್ಲೇ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಅಂಬರೀಷ್ ಅಣ್ಣವ್ರ ಹತ್ರ ಮೊದಲೇ ಹೇಳಿದೆ. ಅದು ಕಾರಣಾಂತರದಿಂದ ಅವರು ಚರ್ಚೆ ಮಾಡಿದ್ರೆ ಏನೋ ಗೊತ್ತಿಲ್ಲ. ಅವತ್ತು ನಾನು ಅಧ್ಯಕ್ಷ ಆಗಿ ನಾನು ಒಂದು ಮನವಿ ಕೂಡ ಮಾಡಿದೆ. ಆದರೆ ಇಲ್ಲ, ಕಂಠೀರವ ಸ್ಟುಡಿಯೋ ಬೇಡ, ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡೋಣ ಅಂತ ಹೇಳಿ ತೀರ್ಮಾನ ಸರ್ಕಾರ ತಗೊಂತು. ಮತ್ತು ಇವತ್ತು ಒಂದು ನೋವಿನ ಸಂಗತಿ, ಇವತ್ತು ನಾವು ನಮ್ಮ ಪಂಚಾಯಿತಿ, ಇದು ನಾವು ಹುಟ್ಟು ಬೆಳೆದಂಥ ಗ್ರಾಮ, ಇದು ನಾವು ಹುಟ್ಟು ಬೆಳೆದಂಥ ಪಂಚಾಯಿತಿ, ಇವತ್ತು ಸನ್ಮಾನ್ಯ ವಿಷ್ಣುವರ್ಧನ್ ಸರ್ ಅವ್ರದ್ದು ಸ್ಮಾರಕ ಆಗಿಲ್ಲ ಅನ್ನೋದೊಂದು ನೋವಿದೆ. ಜೊತೆಗೆ ನಮ್ಮ ಶ್ರೀನಿವಾಸ್ ಅವರು ಮತ್ತು ಎಲ್ಲರೂ ಸೇರಿ ಒಂದು ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ಕೈ ಜೋಡಿಸ್ತೀವಿ, ನಮ್ಮ ಕೈಲಾದ ಒಂದು ಸೇವೆ ಮಾಡ್ತೀವಿ ಖಂಡಿತ.